ಕೋಗಿಲು ಪ್ರಕರಣದಲ್ಲಿ ವಿವಾದಗಳಲ್ವೇ ಇಲ್ಲ. ಯಾರು ಅತಿಕ್ರಮಣ ಮಾಡಿದರೆ ಅವ್ರನ್ನ ಎಬ್ಬಿಸಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ. ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರುವಂಥದ್ದು ಸಿದ್ದರಾಮಯ್ಯನವರೋ ಅಥವಾ ಕೇರಳದ ಮುಖ್ಯಮಂತ್ರಿಯೋ? ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರುವಂಥದ್ದು ಇಲ್ಲಿಯ ಮಂತ್ರಿಮಂಡಲವೋ ಅಥವಾ ಕೇರಳದ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಆಡಳಿತ ನಡೆಸ್ತಾ ಇದ್ದಾರೋ? ಅತಿಕ್ರಮಣಕಾರನ ತೆಗೆಯುವಂಥದ್ದನ್ನು ತಪ್ಪು ಅನ್ನೋಂಥ ಇನ್ನೋರು ಹೇಳೋದು ಅಂತಂದರೆ, ನಾಳೆ ಇನ್ಯಾರೋ ಸರ್ಕಾರಿ ಜಾಗದಲ್ಲಿ ಬಂದು ಅತಿಕ್ರಮಣ ಮಾಡ್ತಾರೆ, ನಂತರ ಅದನ್ನು ಸಕ್ರಮ ಮಾಡ್ಲಿಕ್ಕಾಗತ್ತಾ? ಅಥವಾ ಇನ್ಯಾರೋ ಶೆಡ್ಗಳನ್ನು ಹಾಕ್ತಾರೋ, ಇನ್ನೊಂದು ಮನೆಗಳನ್ನು ಕಟ್ಕೊಳ್ಲಿಕ್ಕಾಗತ್ತಾ? ಮತ್ತು ಅವ್ರದ್ರ ರೇಷನ್ ಕಾರ್ಡ್ ಏನಿದೆ, ಆಧಾರ್ ಕಾರ್ಡ್, ಇವೆಲ್ಲವೂ ಕೂಡ ವಿವಾದಗಳು ನಡೀತಾ ಇದೆ. ಈ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೂ ಅನುಮತಿಯನ್ನು ಕೊಡೋದಿಲ್ಲ ಅಂತಂದರೆ ಇದೆಂಥ ಸರ್ಕಾರ ಇದು? ದ್ವೇಷ ಭಾಷಣ ಇರುವಂಥದ್ದು ದಲಿತರ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ, ದ್ವೇಷ ಭಾಷಣದ ಮಸೂದೆಯನ್ನು ಮಾಡಿದ್ದು ಸಾರ್ವಜನಿಕರ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ, ದ್ವೇಷ ಭಾಷಣದ ಮಸೂದೆಯನ್ನು ಪಾಸು ಮಾಡಿದ್ದು ರೈತರ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ. ಕಾಂಗ್ರೆಸ್ಸಿನ ವಿರುದ್ಧ ಯಾರೂ ಮಾತಾಡಬಾರ್ದು ಅನ್ನುವಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಇದು ಸಂವಿಧಾನದ ವಿರೋಧಿಯಾದಂಥ ಕೃತ್ಯ. ಇದನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ. ಇದನ್ನೇನು ಯಾರದು ಶಾಶ್ವತ ಅಲ್ಲ. ಒಂದು ಪ್ರತಿಭಟನೆ ಮಾಡಲಿಕ್ಕೂ ಸರ್ಕಾರ ಅವಕಾಶವನ್ನು ಕೊಡೋದಿಲ್ಲ ಅಂತಂದರೆ ಇದಕ್ಕಿಂತ ಸರ್ವಾಧಿಕಾರ ಹಿಟ್ಲರ್ ಧೋರಣೆ ಸರಿಯಲ್ಲ ಅಂತ ಅನ್ಕೊಳ್ತೇನೆ. ಎಲ್ಲಿ ತನಕ ಅಂತಂದರೆ ಭಾಷಣ ಮಾತ್ರ ಅಲ್ಲ, ಯಾವುದೋ ವ್ಯಾಟ್ಸಪ್ಗಳಲ್ಲಿ ಹಾಕಿದರೆ ಮೊಕದ್ದಮೆಗಳನ್ನು ದಾಖಲಿಸುವಂಥ ಪೊಲೀಸ್ ಇಲಾಖೆಗಳು ಇವತ್ತು ಇಷ್ಟೆಲ್ಲ ನಾನು ಸರ್ವನಾಶ ಮಾಡಿಬಿಡ್ತೇನೆ ಅಂತ ಹೇಳಿದಾಗಲೂ ಕೂಡ FIR ಮಾಡೋದಿಲ್ಲ ಅಂತಂದರೆ, ದ್ವೇಷ ಭಾಷಣ ಕಾಂಗ್ರೆಸ್ನವ್ರಿಗೆ ಬಿಟ್ಟು ಉಳಿದವ್ರಿಗೆ ಮಾತ್ರನಾ? ದ್ವೇಷ ಭಾಷಣದ ಮಸೂದೆ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಿಗಲ್ಲ, ಉಳಿದವ್ರಿಗೆ ಮಾತ್ರ ಅನ್ನುವಂಥದ್ದನ್ನು ಸರ್ಕಾರ ಹೇಳಬೇಕಾಗತ್ತೆ. ಅಲ್ಲ, ಒಂದು ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಾಗಿದೆ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕಾಲಹರಣದಲ್ಲೇ ಇದ್ದಾರೆ. ದಾಖಲೆ ಎಷ್ಟು ಅವಧಿಯಲ್ಲಿ ದಾಖಲೆ ಇದ್ವಿ ಅನ್ನುವಂಥ ದಾಖಲೆ ಇಲ್ಲ, ಹೇಗೆ ಅಧಿಕಾರದಲ್ಲಿ ಇದ್ವಿ ಅನ್ನುವಂಥದ್ದು ಜನ ನೆನಪಿಡುವಂಥದ್ದು. 1 ವರ್ಷ 2 ವರ್ಷ ಅಧಿಕಾರದಲ್ಲಿದ್ದು ಅಂತವರೇ ಶಾಶ್ವತವಾಗಿ ಜನರಿಗೆ ನೆನಪಿಡುವಂಥ ಕಾರ್ಯಗಳನ್ನು ಮಾಡಿದ್ದಾರೆ. ಎಷ್ಟು ದಿನ ಅಧಿಕಾರದಲ್ಲಿದ್ದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ದಾಖಲೆಗಳನ್ನು ಮಾಡಿದರೆ ದಾಖಲೆಗಳು ಸೇರಿಕೊಳ್ಳಿ, ಆದರೆ ತಮ್ಮ ಅಧಿಕಾರ ಅವಧಿಯಲ್ಲಿ ಎಷ್ಟು ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು, ಎಷ್ಟು ಜನ ರೈತರ ಹತ್ಯೆ ಆಯಿತು, ಎಷ್ಟು ಕಾನೂನು ಉಲ್ಲಂಘನೆಗಳು ನಡೀತು, ಎಷ್ಟು ಸಹಸ್ರ ಕೋಟಿಯ ಭ್ರಷ್ಟಾಚಾರಗಳು ನಡೀತು, ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡಲಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.